ಗೊತ್ತಾ, ನೆನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ನನ್ನ ತಂಗಿ ಟ್ರಿಪ್ ಹೋಗ್ತಿದ್ದಾಳೆ ಅಂತ. ಸೊ ಅದಕ್ಕೆ ಅವಳನ್ನ ಡ್ರಾಪ್ ಮಾಡ್ಬಿಟ್ಟು ಬರೋಣ ಸ್ಕೂಲ್ ಹತ್ರ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ಎಷ್ಟು ಜನ ಹೋಗ್ತಿದ್ರು ಅಂದ್ರೆ ಟ್ರಿಪ್ಪು 3 ಬಸ್ ಮಾಡಿದ್ರು ಸ್ಕೂಲ್ ಸ್ಟೂಡೆಂಟ್ಸ್ಗೆ. ನಾವು ಹೋದಾಗ ಬರೀ 10th ಮಾತ್ರ ಕರ್ಕೊಂಡು ಹೋಗಿದ್ರು, ಅದ್ರ ಜೊತೆ PU ಅವ್ರು ಕೂಡ ಬಂದಿದ್ರು. ಸೊ ಅದರಿಂದ 2 ಬಸ್ ಮಾಡಿದ್ರು. PU ಅವರೇ ಸಪ್ರೇಟು, 10th ಅವರೇ ಸಪ್ರೇಟ್ ಇದ್ದಿದ್ದು. ಇವರೆಲ್ಲ ನೋಡಿದ್ರೆ ಫುಲ್ ಚಿಲ್ ಮಾಡ್ಕೊಂಡು ನನ್ನ ತಂಗಿ ಮತ್ತೆ ನನ್ನ ತಂಗಿಯವ್ರ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ರು. ನಂಗಂತೂ ನಾನು ಹೋಗ್ಬೇಕಿತ್ತು ಅಂತ ಅನಿಸ್ತಿತ್ತು. ಆದರೆ ನೋಡಿದ್ರೆ ನಮ್ಮ ಕಾಲೇಜಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಅನ್ನೋದೇ ಡೌಟ್ ಅನಿಸ್ತಿದೆ. ಸೊ ಅದಾದ್ಮೇಲೆ ಅವ್ರಿಗೆ ಬಾಯ್ ಹೇಳಿ ಬಂದು ಮನೆ ಕಡೆ. ಅದಾದ್ಮೇಲೆ ಬೆಳಿಗ್ಗೆ ಕಾಲೇಜ್ ಕಡೆ ಬಂದೆ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ನಾನು ಬೇಗ ಹೋದೆ. ಬಂದ್ರ ನಿಮ್ಗೋಸ್ಕರನೇ ಕಾಯ್ತಿದ್ದೆ. ನಾನು ರೆಡಿಯಾಗಿ ಕಾಲೇಜ್ ಬಂದೆ. ಆಲ್ರೆಡಿ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಗುರು. ಮೊನ್ನೆ ತಾನೇ ಎಕ್ಸಾಮ್ ಬರ್ತಿದ್ದೀನಿ. ನೋಡಿದ್ರೆ ಯಾರು ಜನ ಬರಲ್ಲ ಅನ್ಕೊಂಡ್ರೆ ಎಲ್ಲ ಬಂದ್ಬಿಟ್ಟಿದ್ರು. ಫಸ್ಟ್ ಪೀರಿಯಡೇ ನಮ್ಮ ಕ್ಲಾಸ್ ಟೀಚರ್ ಬಂದ್ರಪ್ಪ. ಅಟೆಂಡೆನ್ಸ್ ಪಿಟಿಲ್ ಕೂಯಕ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಬ್ರೇಕ್ ಇತ್ತು. ಅದಾದ್ಮೇಲೆ ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಬರ್ಬೇಕಾದ್ರೆ ಬಸ್ ಸ್ಟಾಪಿಗೆ ಬಂದಾಗ ಯಾವ್ದೋ ಒಬ್ಬ ಅಣ್ಣನ ಅಂಕಲ್ಲ ಕುತ್ಕೊಂಡು ಏನೇನೋ ಒಬ್ಬೊಬ್ಬನೇ ಮಾತಾಡ್ಕೊಂತಿದ್ದ. ಅದಾದ್ಮೇಲೆ ಬಸ್ ಕೂಡ ಬಂದಿರಲಿಲ್ಲ. ಎಷ್ಟೊತ್ತು ಕಾದಿನೋ ಜನ ತುಂಬೋಗಿದ್ರು. ಅದಾದ್ಮೇಲೆ ಬಾಗ್ಲೂರ್ಗೆ ಬಂದಾಗ ನನ್ನ ಫ್ರೆಂಡ್ ಸಿಕ್ಕಿದ್ರು. ಎಷ್ಟೊತ್ತಾದ್ರೂ ಅಲ್ಲೂ ಬಸ್ ಸಿಕ್ಕಿಲ್ಲ. ಸೊ ನಮ್ಮ ಚಿಕ್ಕಪ್ಪ ಬರ್ತಾರೆ ಅಂದ್ರು. ಅದಕ್ಕೆ ಅವ್ರ ಹತ್ರ ಸ್ವಲ್ಪ ಹೊತ್ತು ಹಲ್ಟೆ ಹೊಡ್ಕೊಂಡಿದ್ದೆ. ಅದಾದ್ಮೇಲೆ ಮನೆ ಕಡೆ ಬಂದೆ. ಅದಾದ್ಮೇಲೆ ನಮ್ಮ ತಂಗಿ ಬರ್ಡೇ ಇತ್ತು. ಸೊ ಅವಳಿಗೆ ಕೇಕ್ ಕಟ್ ಮಾಡಿಸಿದ್ವಿ. ಸೊ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.